ಅಂದ್ರೆ ಏನು ಅನ್ಕೊಂಡಿದ್ಯಾ? ಅಪ್ಪ ಬಿಟ್ರೆ ನೆಕ್ಸ್ಟ್ ಅವ್ರ ಸ್ಥಾನನ ತುಂಬೋದು ಅಣ್ಣನೇ, ಗೊತ್ತಾ? ಅಣ್ಣ ಅಂದ್ರೆ ಹೇಗಿರ್ಬೇಕು ಅಂತ ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಸರ್ ಯಜಮಾನ ಮೂವಿ ನೋಡು, ಗೊತ್ತಾಗತ್ತೆ. ನಿನ್ ಕೋಪನ ಕೆಲ್ಸದಲ್ಲಿ ತೋರಿಸು, ಕೈಯಲ್ಲ. ಈ ಪ್ರಪಂಚ ಶಿಕ್ಷೆ ಕೊಟ್ಟವ್ರನ್ನ ನೆನ್ಪಿಟ್ಕೊಳ್ಳಲ್ಲ, ಕ್ಷಮಿಸ್ತವ್ರನ್ನ ನೆನ್ಪಿಟ್ಕೊಳ್ಳುತ್ತೆ. ಶಿಕ್ಷೆ ಕೊಟ್ಟು ಮನುಷ್ಯ ಆಗೋದಕ್ಕಿಂತ ಕ್ಷಮಿಸಿ ದೇವ್ರಾಗು. ಅಟ್ಲೀಸ್ಟ್ ಆಗ್ಲಾದ್ರೂ ಅಣ್ಣನ ಸ್ಥಾನದ ಗೌರವ ಉಳಿಯುತ್ತೆ. ಅದೇನ್ ಈ ಲೆವೆಲ್ ಉಪದೇಶ ಕೊಡ್ತಿದ್ಯಾ ಬಜಾರಿ? ನಾನ್ ಮಾಡಿ ತಪ್ಪೆ, ಬಟ್ಟು ಇಲ್ಲ ಕುಟ್ಟು ಇಲ್ಲ. ಅವ್ರು ತಿರುಗಿಸ್ ನಿನ್ ಮೇಲೆ ಕೈ ಮಾಡಿದಿದ್ರೆ ನಿನ್ ಮರ್ಯಾದೆ ಏನಾಗಿರ್ತಿತ್ತು? ಅವ್ರಾಗ ಮಾಡಿಲ್ವಲ್ಲ, ಅದಕ್ಕೆ ಖುಷಿ ಪಡು. ಇದು 21ನೇ ಶತಮಾನ. ಈ ಕಾಲದಲ್ಲೂ ಮಾದರಿ ತಮ್ಮಂದ್ರು ಅಂತ ಯಾರು ಇರಲ್ಲ. ಅದು ನಿನಗ್ ಸಿಕ್ಕಿರಲ್ಲ, ನಿನ್ನ ಅದೃಷ್ಟ ಅನ್ಕೋ. ದಾರಿ ತಪ್ಪಿದ ಅಣ್ಣ ಆಗ್ಬೇಡ, ದಾರಿ ತೋರ್ಸು ಅಣ್ಣ ಆಗು. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತಾನೆ. ಇನ್ನೊಂದ್ಸಲ ನಿನ್ ತಮ್ಮಂದ್ರ ಮೇಲೆ ಕೈ ಮಾಡಿದ್ಯ ಅಂತ ನನಗೆ ಗೊತ್ತಾದ್ರೆ ಬಿಟ್ಟಿರೋ ರೌಡಿಸಮ್ನ ಮತ್ತೆ ಶುರು ಮಾಡ್ಕೋಬೇಕಾಗತ್ತೆ. ನಾನು ರೌಡಿಸಮ್ನ ಬಿಟ್ಟಿದ್ದೀನಿ ಅಷ್ಟೇ, ಆದ್ರೆ ಮರ್ತಿಲ್ಲ. ಆಮೇಲೆ ನಿನ್ನ ಒಡ ಹುಟ್ಟಿದ ಗಂಡ ಅಂತಾನೂ ನೋಡಲ್ಲ. ಏ ಬಜಾರಿ, ಒಂದ್ ನಿಮಿಷ. ಎಲ್ಲ ಓಕೆ, ಈ ಒಡ ಹುಟ್ಟಿದ ಗಂಡ ಅನ್ನೋ ಬಳಿಕೆ ಇದೆಯಲ್ಲ, ಅದು ಕ್ರೈಮ್ ಆಗುತ್ತೆ. ಫ್ಲೋ ಮಿಸ್ ಮಾಡ್ಬೇಡ. ನೀನು ಏನೋ ಕಂಟಿನ್ಯೂಸ್ ಆಗಿ ಮಾತಾಡುವಾಗ ಅಲ್ಲಿ ಇಲ್ಲಿ ಆಗುತ್ತಪ್ಪ. ನೀನು ಒಡ ಹುಟ್ಟಿದ ಅಣ್ಣ ಅಂತಾನೂ ನೋಡಲ್ಲ. ತುಪ್ಪ ತಿಂದ ಬಾಯಿ ತಪ್ಪು ಮಾತಾಡುತ್ತೆ. ತಪ್ಪು ಮಾಡ್ದವನು ಇನ್ನೊಬ್ರು ತಪ್ಪು ಹುಡ್ಕೋದು ಇನ್ನೂ ದೊಡ್ಡ ತಪ್ಪು. ಅಮೂಲ್ಯ, ಪ್ಲೀಸ್ ನನ್ನ ಮಾತು ಕೇಳು. ನಾವು ಹೆಣ್ಮಕ್ಳು ನಿಮ್ಮನ್ನೇ ನಂಬಿ ಅಪ್ಪ ಅಮ್ಮನ್ ಬಿಟ್ಟು ಇಲ್ಲಿವರೆಗೂ ಬಂದಿರ್ತೀವಿ. ನಿಮ್ಮನೇನೆ ನಮ್ಮನೆ ಅಂತ ಅನ್ಕೊಂಡಿರ್ತೀವಿ. ನಿಮ್ಮಲ್ಲೇ ನಾವು ಅಪ್ಪ ಅಮ್ಮನ್ ಕಾಣ್ತಿರ್ತೀವಿ. ನಿಮ್ ಆಸ್ತಿ ಅಂತಸ್ತಿಗೋಸ್ಕರ ಅವೇನ್ ಕಾಯಲ್ಲ. ನಾವ್ ಕೇಳೋದೇನ್ ಹೇಳಿ, ಒಂದಿಷ್ಟು ಪ್ರೀತಿ ಅಷ್ಟೇ. ಆದ್ರೆ ನೀವೇನ್ ಮಾಡ್ತೀರಾ? ನಾವ್ ನಂಬಿದೀವಿ ಅಂತ ಅಂದ್ ಮಾತ್ರಕ್ಕೆ ನಮ್ಮನ್ನ ಕೇರ್ಲೆಸ್ ಆಗಿ ಟ್ರೀಟ್ ಮಾಡ್ತೀರಾ. ಕುಡಿಯೋಕ್ ನೀರು ಕೊಡ್ಲಾ? ಏನಾಯ್ತು ಅಂತ ಇಷ್ಟೊಂದು ಡೈಲಾಗ್ ಹೊಡಿತಾ ಇದೀರಾ? ನಿಮ್ಗೇನು ಆಗಲ್ಲ ರೀ. ಆಗೋದಲ್ಲ ನನ್ಗೆ. ಚಿಕ್ಕ ಮಕ್ಳ ತರ ನಿಮ್ಮ ಅಣ್ಣನ ಹತ್ರ ಹೊಡಿಸ್ಕೊಂಡ್ ಬಂದಿದ್ದೀರಲ್ಲ, ನಿಮ್ಗೇನ್ ಹೇಳ್ಬೇಕು? ರೀ ಹೆಂಡತಿ, ಅದು ಮುಗ್ದೋಗಿರೋ ವಿಚಾರ, ಮತ್ತೆ ಯಾಕೆ ಅದ್ರ ಬಗ್ಗೆನೇ ಮಾತಾಡ್ತಿದ್ದೀರಾ? ಹೇಗ್ರಿ ಮುಗ್ದೋಗುತ್ತೆ? ಆಫೀಸಲ್ಲಿ ಅಷ್ಟು ದೊಡ್ಡ ಗಲಾಟೆ ಆಗಿದೆ. ನನ್ನ ಹತ್ರ ಒಂದ್ ಮಾತು ಹೇಳಿದ್ರ? ಏನಾಗಿದೆ ಅಂತ ತಿಳ್ಕೊಳಕ್ ಕಾಲ್ ಮಾಡಿದ್ರೆ ಒಂದ್ ಹಲೋ ಹೇಳಿ ಹಾಗೆ ಇಟ್ಬಿಟ್ರಿ. ನಾನು ಈ ವಿಷಯನ 3ನೇವ್ರ ಹತ್ರ ತಿಳ್ಕೊಬೇಕಾ? ನಾನು ನಿಮ್ಗೆ ಅಷ್ಟೊಂದು ದೂರದೊಳಾಗ್ಬಿಟ್ನಾ? ಹೆಂಡತಿ, ಎಲ್ರಿಗೂ ಹೇಳ್ಕೊಂಡು ಬರಕ್ಕೆ ಅದೇನು ಸಾಧನೆ ಮಾಡಿರೋ ವಿಚಾರ ಅಲ್ಲ. ಹೊಡೆದಿದ್ದು ನನ್ನ ಅಗ್ರಜ, ಹೊಡ್ಸ್ಕೊಂಡಿದ್ದು ನಾನು. ಅವ್ನು ಬಂದು ಸಾರಿನೂ ಕೇಳಾಯ್ತು, ನಂಗೆ ಕ್ಷಮಿಸೋ ಆಯ್ತು. ನಾವೇ ಮರ್ತೋಗಿದ್ದೀವಿ. ನೀವ್ ಯಾಕೆ ಇನ್ನೂ ಅದ್ರ ಬಗ್ಗೆನೇ ಮಾತಾಡ್ತಿದ್ದೀರಾ? ಯಾಕೆ ಕೇಳ್ತಿದ್ದೀನಿ ಅಂದ್ರೆ, ನಾನು ನಿಮ್ ಹೆಂಡತಿ. ನಿಮಗೆ ಏನೇ ಆದ್ರೂ ಅದನ್ನ ತಿಳ್ಕೊಳ್ಳೋ ಹಕ್ಕು ನನಗಿದೆ. ಅದಕ್ಕೆ ಕೇಳ್ತಿದ್ದೀನಿ. ಗಂಡನ ಮೇಲೆ ಯಾರೋ ಕೈ ಮಾಡಿದ್ದಾರೆ ಅಂದ್ರೆ ಹೆಂಡತಿ ಆದಳು ಅದನ್ನ ಹೇಗ್ರಿ ಸಹಿಸ್ಕೊಂತಾಳೆ? ಅಯ್ಯೋ, ಹೇಳಿದ್ನಲ್ಲ, ಹೊಡೆದಿದ್ದು ನನ್ನ ಅಗ್ರಜ. ಮತ್ತೆ ಮತ್ತೆ ಅದೇ ಟಾಪಿಕ್ನ ಕೆದಕ್ತಾ ಇದ್ರಲ್ಲ, ಅದು ಮುಗ್ದೋಯ್ತು, ಬಿಟ್ಬಿಡಿ. ನಾನ್ ನಿಮ್ಗೆ ಈ ಅಧಿಕ ಪ್ರಸಂಗನೇ ಬೇಡ ಅಂತ ಹೇಳೋದು. ಅಂದ್ರೆ ಏನ್ ನಿಮ್ ಮಾತಿನ ಅರ್ಥ? ಅತ್ತೆ ಹೆಸರನ್ನ ಸೈನಿಂಗ್ ಅಥಾರಿಟಿಯಿಂದ ತೆಗ್ಸೋ ಉಸಾಬರಿ ನಿಮ್ಗೆ ಯಾಕೆ ಬೇಕಿತ್ತು? ಅವ್ರ ಹೆಸರಿದ್ದಿದ್ರೆ ನಿಮ್ಗೇನಾಗ್ತಿತ್ತು? ಯಾರಾದ್ರೂ ಅಮ್ಮನ ಮೇಲೆ ಈಗಾಗೆ ಸಾಧಿಸ್ತಾರಾ? ಅವ್ರು ಏನೇ ಮಾಡಿದ್ರು ನಿಮ್ಗೆ ಒಳ್ಳೇದಕ್ಕೆ ತಾನೇ ಮಾಡ್ತಾರೆ. ಮಕ್ಕಳು ಅಂತ ಅಂದ್ರೆ ಪ್ರಾಣನೇ ಕೊಡ್ತಾರ ಅವರು. 3 ಹೊತ್ತು ನಿಮ್ ಧ್ಯಾನನೇ ಮಾಡ್ತಿರ್ತಾರೆ. ಅಂತ ತಾಯಿಗೆ ಯಾರಾದ್ರೂ ಈಗ ಮಾಡ್ತಾರಾ? ಆರ್ತಿ ಅವರ ಈ ವಿಚಾರದ ಬಗ್ಗೆ ನಿಮ್ಗೆ ಏನು ಗೊತ್ತಿಲ್ಲ. ಸುಮ್ಮನೆ ಈ ವಿಚಾರನ ಇಲ್ಲೇ ಬಿಟ್ಬಿಡಿ, ಮತ್ತೆ ಮತ್ತೆ ಅದ್ರ ಬಗ್ಗೆ ಮಾತಾಡ್ಬೇಡಿ. ಹೌದು ವಿಕ್ಕಿ, ನನಗೆ ಏನು ಗೊತ್ತಿಲ್ಲ. ಇತ್ತೀಚೆಗೆ ಯಾಕೋ ನೀವು ತುಂಬಾ ಓವರ್ ಆಗಿ ಆಡ್ತಿದ್ದೀರಾ. ಮೊದ್ಲಿನ ತರ ಇಲ್ಲ. ನಿಮ್ಗೆ ಹೇಗೆ ಅನ್ಸುತ್ತೋ ಹಾಗೆಲ್ಲ ಮಾಡ್ತೀರಾ. ನಿಮ್ಗೆ ಇಷ್ಟ ಬಂದಿರೋ ಡಿಸಿಷನ್ ತಗೊಂತೀರಾ. ನನಗೊಂದು ಮಾತು ಹೇಳಲ್ಲ. ಹೆಸ್ರಿಗೆ ಮಾತ್ರ ನಾನು ನಿಮ್ಮ ಹೆಂಡತಿ. ನಿಮ್ಮ ಮೇಲೆ ನಿಮ್ಮ ಅಣ್ಣ ಕೈ ಮಾಡಿದ್ರು ಅಂತ ನನಗೆ ಗೊತ್ತಾದಾಗ ನನ್ಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ನೋಡಿ ಹೆಂಡತಿ, ಆ ವಿಷಯ ನನಗೆ ಅಷ್ಟೊಂದು ಸೀರಿಯಸ್ ಮ್ಯಾಟರ್ ಅಂತ ಅನ್ಸ್ಲಿಲ್ಲ. ಅದಕ್ಕೆ ನಾನು ನಿಮ್ಗೆ ಹೇಳಲಿಲ್ಲ. ಪ್ಲೀಸ್ ರೀ, ಈ ವಿಷಯನ ಇಲ್ಲೇ ಬಿಟ್ಬಿಡಿ. ನೀವು ಯಾಕೆ ಟೆನ್ಷನ್ ಮಾಡ್ಕೊಳ್ತೀರಾ? ಆಯ್ತು ಬಿಡಿ, ಇನ್ಮೇಲೆ ನಾನು ನಿಮ್ಗೆ ಏನು ಹೇಳಲ್ಲ, ಏನು ಕೇಳಲ್ಲ. ನನ್ನ ಬೆಲೆ ಏನು ಅಂತ ನನಗೆ ಗೊತ್ತಾಗೋಯ್ತು. ನಿಮ್ಮ ಪ್ರೀತಿ ಎಷ್ಟು ಮಾಡ್ತೀರಾ ಅಂತಾನೂ ಗೊತ್ತಾಗೋಯ್ತು ನನಗೆ. ಹೆಂಡತಿ, ಪ್ಲೀಸ್ ನನ್ನ ಮಾತು ಕೇಳಿ. ವಿಕ್ಕಿ, ನನ್ನ ಮುಟ್ಬೇಡಿ. ನೀವು ದೂರ ನಿಂತ್ಕೊಳ್ಳಿ. ನಿಮಗೆ ನಿಮ್ಮ ಅಗ್ರಜನೇ ಹೆಚ್ಚಾಗೋಗಿದ್ದಾರೆ. ನಾನು ಏನು ಅಲ್ಲ. ಹೆಂಡತಿ, ಪ್ಲೀಸ್ ನನ್ನ ಮಾತು ಕೇಳಿ. ನೀವು ಏನು ಹೇಳಬೇಡಿ, ದಯವಿಟ್ಟು ಸುಮ್ಮನೆ ಇರಿ. ಹೆಂಡತಿ, ಪ್ಲೀಸ್ ಬೇಜಾರು ಮಾಡ್ಕೊಳ್ಬೇಡಿ. ವಿಷಯ ಬೇರೆನೇ ಇದೆ.
పాత్రొచ్చి సాతకీరు పాత్రకు దాల ఇజ్జి ఇరి బుడ్లే పోలే ఇరిపిదాయి ದಾಲ ಪಾತ್ರೊಚ್ಚಿರು ಇರಕ್ ಪಾತ್ರನ ಹಕ್ಕೆ ಇಜ್ಜಿ ಪೋಲೆ ಇರು ಅಜ್ಜ ನೀನು ಬೈತಿದ್ಯಾ ಅಂತ ಗೊತ್ತು ಆದರೆ ಏನು ಬೈತಿದ್ಯಾ ಅಂತ ದೇವ್ರನೇ ಅರ್ಥ ಆಗ್ತಿಲ್ಲ. ಏನಾದರೂ ಭಯ ಆಗಿದ್ರೆ ಕಾಣದ ಬೈಗಳಾದ್ರೂ ವೇಸ್ಟ್ ಆಗಲ್ಲ. ನಿಮಗೆ ಬರೀ ಭಯದಲ್ಲ ಸಾರ್ಥಕ್, ನಾಲ್ಕಿಗೆ ಹೊಡಿಬೇಕು ಅಂತ ಅನಿಸ್ತಾ ಇದೆ. ನಿನ್ನ ಕೈಲಿ ಅರ್ಥ ಆಗದಿರೋ ಭಾಷೆ ಬೈಸ್ಕೊಳ್ಳೋಕ್ಕಿಂತ ಹೊಡ್ಸ್ಕೊಳ್ಳೋದೇ ಒಳ್ಳೇದು. 4 10 ಹೊಡಿ, ಜೀವನ ಪಾವನ ಆಗುತ್ತೆ. ಸುಮ್ಮನೆ ಸಾರ್ಥಕ್ ನೀವು ಅಲ್ಲ, ಅಣ್ಣ ವಿಕಿರಣಂಗೆ ಹೊಡಿಬೇಕಾದ್ರೆ ನೀವೇನು ಮಾಡ್ತಾ ಇದ್ರಿ? ಹೊಡೆದ್ರೆ ಹೊಡ್ಸ್ಕೊಳ್ಳಿ ಅಂತ ನೋಡ್ತಾ ನಿಂತ್ಕೊಂಡಿದ್ರ? ಇವಾಗ ಅಣ್ಣಂಗೆ ಹೇಳ್ಬೋದಿತ್ತು ತಾನೇ? ಓಹ್, ಯಾಕೆ ಸೆಂಟ್ರ್ ಹೋಗಿ ನಾನೊಂದು 8 ತಿನ್ಲಿ ಅಂತನಾ? ಸಾರ್ಥಕ್ ಏ ಆದ್ಯ, ವೇದಾಂತ ನಾನು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ವಿ ಅಂದ್ಕೊಂಡಿದ್ಯಾ? ವೇದಾಂತ ವಿಕ್ಕಿ ಹೊಡಿತಾನೆ ಅಂತ ನನಗೆ ಗೊತ್ತಿತ್ತು. ಮೊದಲೇ ಗೊತ್ತಿರೋ ತಡಿಬೋದಿತ್ತು. ಹೊಡೆದ್ಮೇಲೆ ಗೊತ್ತಾದ್ರೆ ಹೇಗೆ ತಡೆಯೋದು? ನಿಮ್ಮ ಸ್ವಂತ ಅಣ್ಣ ತಮ್ಮಂದ್ರಾಗಿದ್ರೆ ಹಿಂಗೆ ನೋಡ್ತಾ ನಿಂತ್ಕೊಳ್ತಾ ಇದ್ರಾ? ಇಲ್ಲ, ಯಾಕಂದ್ರೆ ನನ್ನ ಅಣ್ಣ ಅಂದ್ರಲ್ವಾ, ಅದಕ್ಕೆ ಸುಮ್ಮನೆ ಇದ್ರಿ. ನಿಮ್ಮ ಸ್ವಂತದವರಾಗಿದ್ರೆ ನಿಮಗೆ ನೋವು ಏನು ಅಂತ ಅರ್ಥ ಆಗಿರೋದು. ನೋಡಾದ್ಯಾ, ಆಗಿರೋದಕ್ಕೆ ನನಗೂ ಬೇಜಾರಾಗಿದೆ. ನಿಮ್ಮ ವೇದಾಂತಣ್ಣ ಈ ರೀತಿ ಕಾನೂನನ್ನ ಕೈ ತಗೊಳ್ಬಾರ್ದಾಗಿತ್ತು. ಈಗ ಆಗಿರೋದಕ್ಕೆ ಏನು ಮಾಡೋಕ್ಕಾಗಲ್ಲ. ಬೇಕಿದ್ರೆ ಮುಂದೆ ಈ ರೀತಿ ಆಗದಿರೋ ಥರ ಕ್ರಮ ತಗೊಳ್ತೀನಿ, ಓಕೆನಾ? ಅಂದ್ರೆ ನೆಕ್ಸ್ಟ್ ಟೈಮ್ ಹಿಂಗೆ ಆಗತ್ತೆ ಅಂತನಾ? ಅಯ್ಯೋ, ನಾನು ಆ ಅರ್ಥದಲ್ಲಿ ಹೇಳಿಲ್ವೇ? ಮತ್ತಿನ್ಯಾವತ್ತ ಸಾರ್ಥಕ್, ಯಾವಾಗ ನೋಡಿದ್ರು ಅಣ್ಣಂತ ಅಂದ್ಕೊಂಡಿರ್ತೀರಾ? ದಿ ಬೆಸ್ಟ್ ಬಾವ ಬಂದಲ್ವಾ ನೀವು? ಆ ಕರ್ಟಸಿಗಾದ್ರೂ ಅಣ್ಣನ್ ಸೇವ್ ಮಾಡ್ಬೋದು ತಾನೆ ನೀವು? ನೀವು ಅಣ್ಣ ವಿಕಿರಣಂಗೆ ಹೊಡಿಬೇಕಾದ್ರೆ ನಿಂತ್ಕೊಂಡು ನೋಡ್ತಾ ಇದೆ ಅಂತ ನನಗೂ ಚೆನ್ನಾಗಿ ಗೊತ್ತು. ಯಾರು ಹೇಗಿದ್ರೆ ನಿಮ್ಗೇನು? ನಿಮಗೆ ನಿಮ್ಮ ಸುಖ ಮಾತ್ರ ಇಂಪಾರ್ಟೆಂಟ್ ಅಲ್ಲ. ಕುಡಿಯೋಕ್ಕೆ ತಿನ್ನೋಕ್ಕೆ ಅಣ್ಣ ಬೇಕು, ಬೇರೆದಕ್ಕೆ ಬೇಡ. ನೀವು ಒಬ್ಬ ಭಾವ, ನಿಮ್ಮನ್ನ ಗಂಡ ಅಂತ ಹೇಳ್ಕೊಳಕ್ ನಾಚಿಕೆ ಆಗತ್ತೆ ನಿಮ್ಮ ಜನ್ಮಕ್ಕೆ. ಅಲ್ವೇ, ಅವರಿಬ್ರು ಹೊಡೆದಾಡ್ಕೊಂಡಿದ್ದಕ್ಕೆ ನೀನು ನನ್ನ ಮಾತಲ್ಲೇ ಹೊಡಿತಿದ್ಯಲ್ಲ. ಆದ್ಯ, ನನ್ನ ಮಾತಿನ ಅರ್ಥ ಏನು ಅಂದ್ರೆ, ಸಾರ್ಥಕ್, ಮೂರು ಕಡೆನೂ ಹೊಗೆ ಆಡ್ತಾ ಇದೆ. ಇಷ್ಟೆಲ್ಲ ನೋಡಿದ್ಮೇಲೂ ಮತ್ತೆ ನಾನು ಮದುವೆ ಆಗೋದ್ರ ಬಗ್ಗೆ ಸೀರಿಯಸ್ ಆಗಬೇಕಾ? ಥಿಂಕ್ ಟ್ವೈಸ್ ಟ್ರೂವಾ? ಹಾಂ, ಟ್ರೈಸ್ ಅಲ್ಲ, ಥಿಂಕ್ 1000 ಟೈಮ್ಸ್. ಮದುವೆ ಆದ ಹೊಸರಲ್ಲಿ ನಮ್ಮ ಹೆಂಡತಿರ ಜೊತೆ ಜಗಳ ಆದ್ರೆ ರೂಮಲ್ಲೇ ಒಂದು ಮೂಲೆಯಲ್ಲೆಲ್ಲೋ ಜಾಗ ಕೊಡ್ತಾ ಇದ್ರು, ಮಲ್ಗೋತಾ ಇದ್ರು. ಆದರೆ ನೀನು ನೋಡಿದ್ರೆ ದಿಂಬು ಬೆಡ್ಶೀಟ್ 2 ಎತ್ಕೊಂಡು ಹಾಲ್ಗೆ ಬಂದ್ಬಿಟ್ಟಿದ್ಯಾ. ಮದುವೆಗೆ ಇನ್ನೂ 1 ತಿಂಗಳು ಆಗಿಲ್ಲ. ಈ ಸಿಚುವೇಶನ್ ನಿನಗೆ ಇಷ್ಟು ಬೇಗ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲಪ್ಪ. ಹೌದು ವೇದಾಂತ್, ನಿಮಗೆ ಈ ಸ್ಥಿತಿ ಇನ್ನೂ ಅಟ್ಲೀಸ್ಟ್ 100 ಎಪಿಸೋಡ್ ಆದ್ಮೇಲೆ ಬರುತ್ತೆ ಅಂದ್ಕೊಂಡಿದ್ವಿ. ಆದರೆ ಇಷ್ಟು ಬೇಗ ಬಂದಿರೋದು ನೋಡಿದ್ರೆ ಕತೆ ತುಂಬ ಬಾಕಿ ಇದೆ ಅನ್ಸುತ್ತೆ. ಎನಿವೆ, ವೆಲ್ಕಮ್ ಟು ದ ಕ್ಲಬ್. ಮದುವೆ ಬಗ್ಗೆ ಡಿಸೈನ್ ಸ್ಪೀಚ್ ಕೊಟ್ರಲ್ಲಪ್ಪ, ಹಾಗಿರುತ್ತೆ ಹೀಗಿರುತ್ತೆ ಅಂತ. ಅದ್ರಲ್ಲಿ ಈ ಎಪಿಸೋಡ್ ಬರುತ್ತೆ ಅಂತ ಯಾಕೆ ಹೇಳಿಲ್ಲ? ಎಲ್ಲ ಗೊತ್ತನ್ನು ಮದುವೆಗಿಂತ ಮುಂಚೆನೇ ಹೇಳಿದ್ರೆ ನೀನು ಮದುವೆ ಆಗದೆ ಎಸ್ಕೇಪ್ ಆಗ್ಬಿಡ್ತೀಯ ನೋಡು, ಅದಕ್ಕೆ ಹೇಳಿಲ್ಲ. ಇಟ್ಸ್ ಓಕೆ, ಜಾಸ್ತಿ ಫೀಲ್ ಆಗ್ಬೇಡ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅಗ್ರಜ, ಈ ಜಗತ್ತಲ್ಲಿ ಗಂಡ್ಮಕ್ಳು ಕಣ್ಣೀರಿಗೆ ವ್ಯಾಲ್ಯೂ ಇಲ್ಲ. ಖಾಲಿ ಕ್ವಾರ್ಟರ್ ಬಾಟ್ಲಿ ಹಂಗೆ ಲೈಫು.
ಆಚೆಗೆ ಹಾಕೋಳೆ ವೈಫು ಅಂತ ಯೋಗರಾಜ್ ಭಟ್ರು ಹೇಳಿಲ್ವಾ? ಸೊ ಫೀಲಿಂಗ್ ತೋರಿಸ್ಕೊಂಡು ಯೂಸ್ ಇಲ್ಲ. ಹ್ಯಾಪಿ ಔಟಿಂಗ್, ಎಂಜಾಯ್. ಮೀನು ಬಂಗಾರ ಓನ ಮಾಡ್ತಿದ್ಯಾ? ಐ ಮಿಸ್ ಯು ಚಿನ್ನು. ಮೀನು ನನ್ನ ಮೀನು ಮರಿ, ಐ ಲವ್ ಯು. ನೀನು ಮಾತ್ರ ನಾನು ಬಿಟ್ಟು ಊಟ ಮಾಡ್ತಿದ್ಯಾ? ನಂಗೆ ಊಟ ಮಾಡಿಸಲ್ವಾ? ಮಾಡಿಸು. ಎಷ್ಟು ಟೇಸ್ಟ್ಫುಲ್ ಆಗಿದೆ. ಇನ್ನೊಂದು ಬಾವಾ, ನಮ್ಮ ಹೆಂಡತಿರು ನಮ್ಮನ್ನ ಆಚೆ ಹಾಕಿ ಪರದೇಸಿಗಳಾಗಿ ಮಾಡಿದ್ರೆ ಕಾಂತ ನೋಡಿ ಆ ಮೀನಾಕ್ಷಿ ಜೊತೆ ಫ್ಲರ್ಟ್ ಮಾಡ್ತಿದ್ದಾನೆ ಈ ಟೈಮಲ್ಲಿ. ಪ್ರಪಂಚದಲ್ಲಿ ಯಾರಿಗೂ ಸಿಕ್ಕಿರೋ ಹುಡುಗಿ ಇವನಿಗೆ ಸಿಕ್ಕಿದಾಳೇನೋ ಅನ್ನೋ ಥರ ಆಡ್ತಿದ್ದಾನೆ. ಹೌದು ವಿಕ್ಕಿ, ಫುಲ್ಲು ಝೂಮಲ್ಲಿದ್ದಾನೆ. ಕಾಂತನ ಏಕಾಂತನ ಭಂಗ ಮಾಡೋಣ ಬನ್ನಿ. ಇನ್ನೊಂದು ಪಪ್ಪಿ ಕೊಡು. ಇನ್ನೊಂದು ಇನ್ನೊಂದು ಯಾಕೆ ಹೊಡಿತಾ ಇದ್ದೀರಾ? ಬಾತ್ ನಾನೇನು ತಪ್ಪು ಮಾಡಿದೆ? ಅಯ್ಯೋ ಬಿಟ್ಬಿಡಿ ಬಾಸ್. ಅಯ್ಯೋ ಹೇಳ್ಬಿಟ್ಟಾದ್ರೂ ಹೊಡಿರಿ ಬಾಸ್. ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು. ಎಲ್ಲಿ ತನಕ ಹೋರಾಟ? ಎಲ್ಲವರೆಗೂ ಹೋರಾಟ. ಯಾತಕ್ಕಾಗಿ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ. ಎಲ್ಲಿ ತನಕ ಹೋರಾಟ? ಎಲ್ಲವರೆಗೂ ಹೋರಾಟ. ಯಾತಕ್ಕಾಗಿ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ. ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ ಬೇಕು. ಎಲ್ಲಿ ತನಕ ಹೋರಾಟ? ಎಲ್ಲವರೆಗೂ ಹೋರಾಟ. ಯಾತಕ್ಕಾಗಿ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ. ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು. ಓಹೋ, ನೀವು ಬಾಗಿಲು ಮುಂದೆ ಬಂದು ಚಳುವಳಿ ಮಾಡಿದ್ರೆ ನಾನು ಒಪ್ಕೊಂಡ್ಬಿಡ್ತೀನಿ ಅನ್ಕೊಳ್ತೀರಾ? ಇದೇ ಸರಿಯಾದ ಶಿಕ್ಷೆ. ಅಯ್ಯೋ ರೌಡಿನಾದ್ನಿ, ನಾನು ಹೇಳೋದು ಸ್ವಲ್ಪ ಕೇಳು. ನೀವು ರಾಯಭಾರಿನ ಬಾವ? ಅವ್ನು ಮಾಡಿದ್ದನ್ನ ವಹಿಸ್ಕೊಂಡು ಸಂಧಾನ ಮಾಡೋದಕ್ಕೆ ಬಂದಿದ್ದೀರಾ? ನೀವಷ್ಟೇ ಅಲ್ಲ ಬಾವ, ಅಮೆರಿಕದ ಅಧ್ಯಕ್ಷನ ರಾಜಿ ಮಾಡಕ್ಕೆ ಕರ್ಕೊಂಡು ಬಂದರೂ ನಾನು ಒಪ್ಕೊಳ್ಳಲ್ಲ. ಒಂದ್ಸತಿ ಕಮಿಟ್ ಆದಮೇಲೆ ನನ್ನ ಮಾತನ್ನ ನಾನೇ ಕೇಳಲ್ಲ. ಅಂಥದ್ರಲ್ಲಿ ನಿಮ್ಮ ಮಾತು ಕೇಳ್ತೀನಿ ಅಂತ ಅನ್ಕೊಂಡಿದ್ದೀರಾ? ರೌಡಿನಾದ್ನಿ, ಸುಪ್ರೀಂ ಕೋರ್ಟ್ ಜಡ್ಜ್ ತರ ಇಷ್ಟೊಂದು ಸೀರಿಯಸ್ ಆಗ್ಬೇಡ. ಸ್ವಲ್ಪ ನನ್ನ ಮಾತನ್ನು ಕೇಳು. ಹೌದಮ್ಮ, ಹೆಣ್ಣಿಗೆ ಹಠ ಇರಬಾರ್ದು, ಗಂಡಿಗೆ ಚಟ ಇರಬಾರ್ದು ಅಂತ ಕೇಳಿಲ್ವಾ? ಹೌದು ರೌಡಿನಾದ್ನಿ, ಹಠ ಮಾಡಬೇಡ. ಏನೋ ಗಂಡನ ತಪ್ಪು ಹೊಟ್ಟೆಗೆ ಹಾಕೊಂಡು ಅವನ್ನ ಕ್ಷಮಿಸ್ಬಿಡು. ಬಾವ, ನಿಮ್ಮ ಅಣ್ಣನ ಪರವಾಗಿ ವಹಿಸ್ಕೊಂಡು ಬರಬೇಡಿ. ನಿಮ್ಮ ಅಣ್ಣ ಮಾಡಿರೋದು ಅಂತಿಂತ ತಪ್ಪಲ್ಲ, ಘನಘೋರ ತಪ್ಪು. ಈ ವಿಷಯ ಏನಾದರೂ ಮೀಡಿಯಾದವ್ರಿಗೆ ಗೊತ್ತಾಗಿದ್ರೆ ವಾರ ಪೂರ್ತಿ ಬ್ರೇಕಿಂಗ್ ನ್ಯೂಸ್ ಅಂತ ಹಾಕೊಂಡು ರುಬ್ಬಿರೋರು. ಆಗ ಅಣ್ಣ ತಮ್ಮನ ಮರ್ಯಾದೆ ರಾಜ್ಯ ಪೂರ್ತಿ 3 ಕಾಸಿಗೆ ಹರಾಜಾಗಿದೆ. ಏ ಅಮ್ಮೋ, ನಿನ್ನ ಬಿಲ್ಡಪ್ ಜಾಸ್ತಿ ಆಯಿತು. ಸುಮ್ಮನೆ ನಿನ್ನ ಗಂಡನ ಒಳಗೆ ಕರ್ಕೊಂಡೋಗು. ಮೊನ್ನೆ ಮದುವೆ ಆಗಿರೋ ಗಂಡನ ಹತ್ರ ಆಚೆ ಎನಿಸಿದ್ರೆ ಪಾಪ ಗಂಡು ಜೀವ ನೊಂದ್ಕೊಳ್ಳುತ್ತೆ. ಆಗಲ್ಲ ಅಣ್ಣ, ಎಲ್ಲರೂ ಮುಂದೆ ನಮ್ಮ ಭಾವನ ಕೆನ್ನೆಗೆ ಹೊಡೆಯೋದು ಅಂದರೆ ಏನರ್ಥ?
ಅವನು ಈ ಮನೆಗೆ ಯಜಮಾನನೇ ಆಗಿರ್ಬೋದು, ನಿನಗೆ ಭಾವನೇ ಆಗಿರ್ಬೋದು, ವಿಕ್ಕಿ ಭಾವಂಗೆ ಅಣ್ಣನೇ ಆಗಿರ್ಬೋದು. ಆದರೆ ಅವ್ನು ಮಾಡಿದ ತಪ್ಪೆ, ಅವನಿಗೆ ಶಿಕ್ಷೆ ಆಗಲೇಬೇಕು. ನಾನಂತೂ ಅವನ ಒಳಗೆ ಕರ್ಕೊಳ್ಳಲ್ಲ. ರೌಡಿನಾದ್ನಿ, ನೀವೆಲ್ರಿಗೂ ಅಗ್ರಜ ನನಗೆ ಹೊಡೆದ ಅನ್ನೋದು ಮಾತ್ರ ಗೊತ್ತು. ಆದರೆ ಏನು ರೀಸನ್ ಹೊಡೆದ ಅಂತ ನಿಮಗೆ ಗೊತ್ತಿಲ್ಲ. ಅವ್ನು ನನಗೆ ಹೊಡಿ ಇಲ್ಲಿ ಕೊಲೆನಾದರೂ ಮಾಡಲಿ, ಅವ್ನು ನನ್ನ ಅಣ್ಣನೇ, ಅವ್ನಿಗೆಲ್ಲ ರೈಟ್ಸು ಇದೆ. ಕೊಲೆ ಮಾಡೋದಾ? ಕೊಲೆ ಮಾಡೋವಂಥ ಕಲೆಗಾರ ನಿಮ್ಮ ಅಣ್ಣ ಅಲ್ಲ ಬಿಡಿ. ಹೆಂಡತಿಗೆ ಎದ್ರುಕೊಂಡು ಚಾಪೆ ದಿಂಬು ತಗೊಂಡು ಹೊರಗಡೆ ಮಲ್ಕೊಳ್ಳೋ ಮನುಷ್ಯ ಕೊಲೆ ಮಾಡೋದುಂಟೆ. ಅದು ಮನ್ಸೊಳಗಡೆ ಒಂದು ಜೋಕ್ ಹೇಳ್ಕೊಂಡೆ, ಆಚೆ ಕಡೆ ಲಾಕ್ ಬಂದ್ಬಿಡ್ತು. ಸೆಲ್ಫ್ ಲೆಗ್ ಪುಲ್ಲಿಂಗು, ಅದು ಜಸ್ಟ್ ಕಿಟಿಂಗ್ ಸರ್ಮಾರಿ ನಿಮ್ದು. ವಿಕ್ಕಿ, ನೀನು ಎಮೋಷ್ನಲ್ ಆಗಿ ಕೊಲೆ ಇಲ್ಲ ಅಂತೆಲ್ಲ ಏನು ಮಾತಾಡಬೇಡ, ಆ ಥರ ಎಲ್ಲ ಏನೂ ಆಗಲ್ಲ. ಕೂಲ್. ಅಯ್ಯೋ ಸುಮ್ಮನಿರಿ ಬಾವ, ನಮ್ಮ ಅಗ್ರಜನ ಬಗ್ಗೆ ನನಗೆ ಗೊತ್ತಿಲ್ವಾ? ಇವನು ಬರೀ ನನಗೆ ಅಣ್ಣ ಅಲ್ಲ, ಅಪ್ಪನ ಸ್ಥಾನದಲ್ಲಿ ನಿಂತು ನನ್ನ ಕಷ್ಟ ಸುಖ ಎಲ್ಲ ನೋಡ್ಕೊಂಡಿದ್ದಾನೆ. ಇವತ್ತು ನಾನು ಏನೇ ಆಗಿದ್ರು ಅದಕ್ಕೆಲ್ಲ ಕಾರಣ ಇವನೇ. ಇಲ್ಲಾಂದ್ರೆ ನಾನು ಏನಾಗ್ತಿದ್ದ? ಯಾರು ಏನೇ ಹೇಳಲಿ, ನನಗೆ ನನ್ನ ಅಗ್ರಜ ಇಂಪಾರ್ಟೆಂಟ್ ಅಷ್ಟೇ. ಅಣ್ಣ ಅಂದಮೇಲೆ ಅವನು ಹೊಡಿತಾನೆ, ಅದನ್ನ ದೊಡ್ಡದು ಮಾಡೋಕ್ಕಾಗಲ್ಲ. ಇದನ್ನೆಲ್ಲ ಇಲ್ಲೇ ಬಿಟ್ಬಿಡಿ. ವೇದಾಂತ್, ಈಗಲಾದ್ರೂ ಗೊತ್ತಾಯ್ತಾ ನಿನ್ ತಮ್ಮ ನಿನ್ ಮೇಲೆ ಎಷ್ಟು ಪ್ರೀತಿ ಗೌರವ ಇಟ್ಕೊಂಡಿದ್ದಾರೆ ಅಂತ? ಇಂಥ ಮನುಷ್ಯನ ಮೇಲೆ ಕೈ ಮಾಡೋದಕ್ಕೆ ಹೇಗಯ್ಯ ಮನ್ಸು ಬಂತು ನಿಂಗೆ? ಸಾರಿ ವಿಕ್ರಾಂತ್, ನಾನು ನಿಮ್ಮ ಮೇಲೆ ಕೈ ಮಾಡಬಾರ್ದಾಗಿತ್ತು. ಆದರೆ ಕೋಪನ ಕಂಟ್ರೋಲ್ ಮಾಡೋಕ್ಕಾಗದೆ ನಿಮ್ಮ ಮೇಲೆ ಕೈ ಮಾಡಿಬಿಟ್ಟೆ. ಅದಕ್ಕೆ ಎಲ್ರ ಮುಂದೆ ನನಗೆ ಸಾರಿ ಕೇಳ್ತೀನಿ. ಐಮ್ ರಿಯಲಿ ಸಾರಿ ವಿಕ್ರಾಂತ್. ಅಯ್ಯೋ ಅಗ್ರಜ, ನೀನು ಯಾಕೆ ಸಾರಿ ಕೇಳ್ತೀಯಾ? ನೀನು ನನ್ನ ಅಣ್ಣ. ಅಣ್ಣ ಯಾವಾಗಲೂ ತಮ್ಮನ ಹತ್ರ ಸಾರಿ ಕೇಳಬಾರ್ದು. ಯಾರೋ ಏನೋ ಹೇಳಿದ್ರು ಅಂತ ನೀನು ನನಗೆ ಸಾರಿ ಕೇಳೋದು ನನಗೆ ಇಷ್ಟ ಇಲ್ಲ. ಇಲ್ಲ ವಿಕ್ರಾಂತ್, ಏನಿದ್ದಿದ್ರು ಮಾತೆಲ್ಲ ಕ್ಲಿಯರ್ ಮಾಡ್ಕೊಳ್ಬೋದಾಗಿತ್ತು. ನಾನು ನಿನ್ನ ಕೈ ಮಾಡಿದ ತಪ್ಪು, ಆದರೆ ಅದರ ಹಿಂದೆ ಇದ್ದಿದ್ದು ಉದ್ದೇಶ ಮಾತ್ರ ತಪ್ಪಲ್ಲ ವಿಕ್ರಾಂತ್. ನೀನು ಅಮ್ಮನಿಗೆ ಸಿಂಗ್ಯುಲರ್ ಮಾತಾಡೋದು ನನಗೆ ಯಾವತ್ತೂ ಇಷ್ಟ ಆಗಲ್ಲ. ಅಮ್ಮ ಯಾವತ್ತೂ ನಮಗೆ ದೇವರು ವಿಕ್ರಾಂತ್. ನಾವು ಅವ್ರನ್ನ ದೂಷಿಸಬಾರ್ದು, ಗೌರವಿಸ್ಬೇಕು. ನನಗೆ ಯಾವಾಗಲೂ ಹೇಳ್ತಾನೆ ಇರ್ತೇನೆ, ನಾವು ಇವತ್ತು ಹೀಗಿರೋದಕ್ಕೆ ಕಾರಣ ಅದು ಅಮ್ಮ ಮಾಡಿರೋ ತ್ಯಾಗ, ಅವ್ರು ತೋರಿಸಿರೋ ಪ್ರೀತಿ. ದಯವಿಟ್ಟು ಇನ್ನು ಮುಂದೆ ಯಾವತ್ತೂ ಅವ್ರ ಬಗ್ಗೆ ಹಗುರವಾಗಿ ಮಾತಾಡಬೇಡ. ಸಾರಿ ಅಗ್ರಜ, ಇನ್ಮೇಲೆ ನಾನು ಈ ಥರ ತಪ್ಪುಗಳನ್ನ ಮಾಡಲ್ಲ. ಓಹೋ, ಈ ಅಣ್ಣ ತಮ್ಮನ ಡ್ರಾಮಕ್ಕೆ ಸುಹಾಸಿನಿನೇ ಡೈರೆಕ್ಟ್ರಾ? ರೀ ಹೆಂಡತಿ, ನಾವು ಆಗಲೇ ಒಂದು ವಿಚಾರ ಮಾತಾಡ್ತಿದ್ವಿ, ಅದನ್ನು ಕಂಟಿನ್ಯೂ ಮಾಡ್ಬಾ? ಏನು ಬೇಡ, ನನಗೆ ತುಂಬ ತಲೆನೋವ್ತಿದೆ. ಲೈಟ್ ಆಫ್ ಮಾಡಿ ಮಾಡ್ಕೊಳ್ಳಿ. ಈ ಮುದ್ದು ಗೌರಿಗೆ ಯಾರು ಎಷ್ಟೊಂದು ಮಾತು ಹೇಳ್ಕೊಟ್ಟಿದ್ದು? ನನ್ನ ಗೌರಿ ಅಲ್ಲ, ಆರ್ತಿ. ಆದರೂ ಈ ಗೌರಿಗೆ ಸ್ವಲ್ಪ ಕೋಪ ಜಾಸ್ತಿನೇ. ಕೆಲವು ವಿಷಯದಲ್ಲಿ ನೀವು ಅಮ್ಮನ ನೋಡಿ ಕಲ್ತ್ಕೋಬೇಕು ಕಣ್ರಿ. ಅವಳು ರೌಡಿ ಥರ ಆಡಿದ್ರು ಆದಷ್ಟು ಬೇಗ ಕೋಪ ಮಾಡ್ಕೊಳ್ತಾಳೆ, ಅಷ್ಟೇ ಬೇಗ ಕರ್ಗೋಗ್ತಾಳೆ. ಆದರೂ ನೀವು ರೌಡಿ ಬೇಬಿ ಥರ ಅಲ್ಲ ಬಿಡಿ. ಮನೆಯಲ್ಲಿ ಮೊದಲನೇ ಮಗು ಹುಟ್ಟಿದಾಗ ಅದು ತುಂಬ ಜಾಸ್ತಿ ಪ್ರೀತಿ ತೋರಿಸ್ತಾರೆ. ಆಮೇಲೆ ಎರಡನೇ ಮಗು ಹುಟ್ಟಿದಾಗ ಮೊದಲನೇ ಮಗುನ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡಿ ಎರಡನೇ ಮಗುಗೆ ತುಂಬ ಜಾಸ್ತಿ ಪ್ರೀತಿ ತೋರಿಸ್ತಾರೆ. ಅದೇ ಥರ ಆಗಿದೆ ನನ್ನ ಕತೆನೂ. ಅಂದರೆ ನಿಮ್ಮ ಮಾತಿನ ಅರ್ಥ ಏನು? ಅಂದರೆ ಎಲ್ಲರೂ ಅಮ್ಮನೇ ಹೊಗಳುತ್ತಿದ್ದೀರಾ, ನನ್ನ ಕೆಲಸದ ಥರ ಟ್ರೀಟ್ ಮಾಡ್ತಾ ಇದ್ದೀರಾ. ಆಯಿತು ಬಿಡಿ, ನಾನು ಅವಳನ್ನೇ ನೋಡಿ ಕಲ್ತ್ಕೊತೀನಿ. ಅಯ್ಯೋ ಹೆಂಡತಿ, ಹಾಗೆ ಮಾತ್ರ ಮಾಡಿಬಿಡ್ರಿ.
ಅಮ್ಮ ನೋಡಿ ನೆಲದ ಮೇಲೆ ಮಲ್ಕೊಳ್ಳೋದು ಕಲ್ತ್ಕೊಳ್ಳಿ ಅಂತ ಹೇಳಿಲ್ಲ, ಅವಳಲ್ಲಿರೋ ಒಳ್ಳೆ ಗುಣಗಳನ್ನ ಕಲ್ತ್ಕೊಳ್ಳಿ ಅಂತ ಹೇಳಿದ್ದು. ಫಸ್ಟ್ ನೀವು ಎದೊಳ್ತೀರಾ? ಮೇಲೋಗಿ ಮಲ್ಕೊಳ್ಳಿ, ಇಲ್ಲ ನಾನು ಆಚೆ ಹೋಗಿ ಮಲ್ಕೊಬೇಕಾಗುತ್ತೆ. ಅಯ್ಯೋ ಹಾಗೆ ಮಾತ್ರ ಮಾಡ್ಬಿಡಿ. ಸರಿ, ನಾನೇ ಮೇಲೆ ಹೋಗಿ ಮಲ್ಕೊಳ್ತೀನಿ. ಯಾಕೋ ನನ್ನ ಟೈಮೇ ಸರಿ ಇಲ್ಲ. ಬೆಳಿಗ್ಗೆ ನೋಡಿದ್ರೆ ಅಗ್ರಜ ಹೊಡೆದ, ಇವಾಗ ನೋಡಿದ್ರೆ ನಿಮ್ಮ ಕೈಲಿ ಬೈಸ್ಕೊಂಡು ಈ ಚಳಿಲಿ ಒಬ್ಬನೇ ಮಲ್ಕೊಳ್ಳೋ ಶಿಕ್ಷೆ. ಆಯಿತು, ಪರವಾಗಿಲ್ಲ, ನಾನು ನಿಮ್ಮ ಜೊತೆನೇ ಮೇಲೆ ಮಾಡ್ಕೊತೀನಿ. ವಾ ಸೂಪರ್ ಕಣ್ರಿ ನೀವು. ಬಾಂಬ್ ಪ್ರಯೋಗದ್ರಲ್ಲಿ ನೀವು ನಿಮ್ಮ ತಂಗಿನೇ ಮೀರಿಸ್ಬಿಡ್ತೀರಾ.